ಕನಿಕರ ಭಾವದಿಂದ ನಾವು ಸೇವೆ ಮಾಡೋಣ. ದೀನ ಭಾವದಿಂದ ನಾವು ಸೇವೆ ಮಾಡೋಣ. ಮಮತೆಯಿಂದ ನಾವು ಸೇವೆ ಮಾಡೋಣ. ಕನಿಕರ ಪಟ್ಟರೆ ಬೇರೆ ಎಷ್ಟು ದೊಡ್ಡ ಆಶೀರ್ವಾದ ಗೊತ್ತಾಗ ದೇವ್ರಿಗೆ ತುಂಬ ಹತ್ರ ಆಗ್ತೀವಿ. ಏನ್ರಿ ನಮ್ಮ ಮನೇಲಿ 4 ಜನ ಮಕ್ಳು ಇರ್ತಾರೆ. ತಂದೆ ಒಂದು ತಿಂಡಿ ಹಂಚಿದ್ರೆ ನಾವು ಏನು ಮಾಡ್ತೀವಿ? ತಂದೆ ಆಸೆ ಏನು? ನಿನಗೆ ಕೊಟ್ಟಂಥ ತಿಂಡಿ ಏನು? ನಿನ್ನ ಅಣ್ಣ ತಮ್ಮ ನೀವು ಅಕ್ಕ ತಂಗಿರಿಗೆ ಹಂಚ್ಕೊಂಡು ನೀನು ತಿನ್ಬೇಕು. ಒಬ್ಬನೇ ತಿಂದರೆ ಏನಂತಾರೆ ಗೊತ್ತಾ? ಲವ್. ಏನು ನೀನು ಈ ಥರ ದ್ರೋಹದ ಕೆಲಸ ಮಾಡ್ತಾ ಇದೀಯ? ನಿನ್ನ ಮೇಲೆ ನಂಬಿಕೆ ಇಟ್ಟು ಕೊಟ್ಟೆ ನಾನು. ಇಷ್ಟು ದೊಡ್ಡ ತಿಂಡಿಯನ್ನು ಫುಲ್ ಪ್ಯಾಕೆಟೇ ನೀನು ಕೊಟ್ಟಿದ್ದೀನಿ. ಏತಕ್ಕೆ? ನೀನು ತಂಗಿರಿ ಹಂಚ್ತೀಯ ಅಂತ ನಾನು ನಿನ್ಗೆ ಕೊಟ್ಟೆ. ನೀನು ಈ ಥರ ಮಾಡ್ತೀಯ ಅಂದಿರ ನಾನು ನಿನ್ಗೆ ಕೊಡ್ತಾ ಇರಲಿಲ್ಲ, ನಾನೇ ಹಂಚ್ತಾ ಇದ್ದೆ. ಈಗ ದೇವರು ಡೈರೆಕ್ಟಾಗಿ ಬಂದು ನಾನು ಕೊಡ್ತಾ ಇಲ್ಲ, ಸೇವಕರುಗಳ ಮೂಲಕ ಕೊಡ್ತಾ ಇದ್ದಾರೆ. ಇದನ್ನು ದೋಚ್ಕೊಂಡು ನಮ್ಮ ಮನೆಗಳನ್ನ ಇಟ್ಕೊಳ್ಳೋದು ಬೇಡ. ಇದು ಬೇಡ ಬೇರೆ ನಮಗೆ ಶಾಪಗ್ರಸ್ತ. ಅದು ಹಣ, ಆ ಹಣ ಮೊರೆ ಇಡುತ್ತೆ. ನಾನು ಅನೇಕರಿಗೆ ಆಹಾರವಾಗಿ ಹೋಗ್ಬೇಕಾಗಿತ್ತು ಅಂತ ಹಣ ಮೊರೆ ಇಡುತ್ತೆ. ಯಾಕೋಬನ ಪತ್ರಿಕೆಲ್ಲ ನೋಡಿದ್ದೇವೆ ಬೇರೆ. ಕೂಲಿ ಕೊಡದವನಿಗೆ ಆ ಕೂಲಿ ಹಣವು ಹೋಗ್ತಾ ಇರುತ್ತೆ. ಹೀಗೆ ದೇವರು ಇನ್ನೊಬ್ಬರಿಗೆ ಸಹಾಯ ಮಾಡುವಂಥ ಈ ಆಶೀರ್ವಾದವು ನಾವೇ ತಿನ್ಕೊಂಡು ನಾವೇ ಉಂಡು ನಾವೇ ಚೆನ್ನಾಗಿರ್ಬೇಕು ಅಂದ್ಕೊಳ್ಳೋದು ದುರಾಸೆ, ದುಷ್ಟನ ಆಸೆ, ದುರಾಸೆ. ಈ ದುರಾಸೆನಿಂದ ನಾವು ದೂರ ಹೋಗೋಣ, ದೇವರ ಬಳಿಗೆ ನಾವು ಹತ್ತಿರವಾಗೋಣ ಅಂತ ಮಾತನ್ನು ನಾವು ದೇವರಿಗೆ ಕೊಡೋದಾಗಿರೋಣ. ದೇವರೇ, ಈ ದಿನದಿಂದ ನಾನು ವಾರಕ್ಕೆ ನನ್ನ ಕೈಲಾಗುವಂಥ 5 ಜನಕ್ಕೆ ದೇವರ ಮಾತು, ದೇವರ ಕಡೆಯಿಂದ 5 ಜನರಿಗೆ ಆಹಾರವನ್ನು ಕೊಡುತ್ತೇನೆ. ಅನೇಕರು ಈ ಸುಲುಕೊಂಡಂಥ ಬಡವನ ಹಾಗೆ ಅನೇಕರು ಬೀದಿಗಳಲ್ಲಿ ಬಿದ್ದಾರೆ. ಆ ಲೇವಿಯ ಹಾಗೆ, ಆ ಯಾಜಕನ ಹಾಗೆ ನಾನು ನೋಡಿದ್ರೆ ಹೋಗಲಾಗಿದೆ. ನಿನ್ನ ಹೆಸರಿನ ನಿಮಿತ್ತ ಅಂಥವ್ರಿಗೆ ಹಾಸ್ಪಿಟ್ಲಿಗೆ ಇದ್ದವರಿಗೆ ನಾನು ಔಷಧಿ ಕಾಸು ಕೊಡ್ತೀನಿ. ಅವ್ರ ಆಹಾರ ಇಲ್ದವ್ರಿಗೆ ಆಹಾರ ಕೊಡಿಸ್ತೀನಿ ದೇವ್ರೆ. ಬಟ್ಟೆ ಇಲ್ದವ್ರಿಗೆ ನನ್ನ ಹತ್ರ ಇರುವಂಥ ಬಟ್ಟೆ ಕೊಡ್ತೀನಿ ದೇವ್ರೆ. ನನ್ನನ್ನು ಆಶೀರ್ವದಿಸಿದ್ದೇವ್ರೆ. ನೀನು ಇನ್ನೂ 4 ಜನ ಸಹಾಯ ಮಾಡಬೇಕೇನಂತ ಮನಸ್ಥಿತಿ ನಿಮ್ಗೆ ಯಾವತ್ತು ಬರುತ್ತೋ ಅವತ್ತಿಂದ ನೀವು ಆಶೀರ್ವಾದಕ್ಕೆ ಪಾತ್ರರಾಗ್ತೀವಿ. ನಾನು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ, ಆದರೂ ಹೇಳ್ತೀನಿ. ಯಾಕಂದರೆ ಇದರಿಂದ ಒಬ್ರಿಗಾದ್ರೂ ಇನ್ಸ್ಪೈರ್ ಆಗುತ್ತೆ. ಪ್ರೇರೆ, ಈ ಬಟ್ಟೆ ಹಚ್ಚುವಂಥ ಕಾರ್ಯಕ್ರಮ ಮಾಡಬೇಕಾದ್ರೆ ನನ್ನ ಬಳಿಯಲ್ಲಿ ಇದ್ದಂತೆ 4 ಜೋಡಿ ಇತ್ತು. 4 ಜೋಡಿಲಿ 2 ಜೋಡಿನೂ ಇದ್ದಿದ್ದು 2 ಜೋಡಿ. ಒಂದು ತೋರಿಸ್ಬೇಕು, ಒಂದು ಹಾಕೋಬೇಕು. ಒಂದು ತೋರಿಸ್ಬೇಕು, ಬೇಸರ ಆಗೋದು. ಬೇರೆಯವ್ರು ಕರೆದ್ರು ನನಗೆ ಬಟ್ಟೆ ಕೊಟ್ಟರು. ಅವ್ರ ಹತ್ರ ಮಾತಾಡಲಿಲ್ಲ, ದೇವ್ರು ಮಾತಾಡಿದ್ರು.